ಇವರು 2 ಕವನ ಸಂಕಲನಗಳನ್ನು ರಚಿಸಿರುವರು ಹಾಗೂ 47 ಕಾದಂಬರಿಗಳನ್ನು ರಚಿಸಿರುವರು. ಹೀಗಾಗಿ ಇವರನ್ನು ಕವಿ ಎಂದು ಕಾಣುವುದಕ್ಕಿಂತ ಹೆಚ್ಚಾಗಿ ಕಾದಂಬರಿಕಾರ ಎಂದೇ ಗುರುತಿಸುತ್ತೇವೆ. ರಾಷ್ಟ್ರಗೀತ ಸುಧಾಕರ, ಗವನಗಳು ಇವರ ಕವನ ಸಂಕಲನಗಳು. ಇವರು ರಚಿಸಿದ ಕಾದಂಬರಿಗಳು ಅಳಿದ ಮೇಲೆ, ಮರಳಿ ಮಣ್ಣಿಗೆ, ಹೆತ್ತಳ ತಾಯಿ, ತಾವು ಕಟ್ಟಿದ ಸ್ವರ್ಗ, ಕನ್ಯಾಬಲಿ, ತರುಣಿನ ಕರೆ, ಸೋಮನ ದುಡಿ, ಬೆಟ್ಟದ ಜೀವ, ಮೂಕಜ್ಜಿಯ ಕನಸುಗಳು, ಮೈಮನಗಳ ಸುಳಿಯಲ್ಲಿ, ಸನ್ಯಾಸಿಯ ಬದುಕು, ಸರಸಮ್ಮನ ಸಮಾಧಿ, ಗೊಂಡಾರಣ್ಯ, ಕೇವಲ ಮನುಷ್ಯರು, ಭತ್ತದ ತೊರೆ. ಈ ರೀತಿಯಲ್ಲಿ ಇವರು ರಚಿಸಿದ ಕಾದಂಬರಿಗಳಲ್ಲಿ 4 ಕಾದಂಬರಿಗಳು ಚಲನಚಿತ್ರಗಳಾಗಿವೆ. ಅವುಗಳು ಸೋಮನ ದುಡಿ, ಕುಡಿಯರ ಕೂಸು, ಚಿಗುರಿದ ಕನಸು ಹಾಗೂ ಬೆಟ್ಟದ ಜೀವ. ಇವರು ಸುಮಾರು 53 ನಾಟಕಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ 36 ನಾಟಕಗಳು ಪ್ರಕಟಗೊಂಡಿದೆ. 17 ನಾಟಕಗಳು ರಂಗ ಮೇಲೆ ಪ್ರದರ್ಶನಗೊಂಡಿದ್ದರೂ ಮುದ್ರಣವಾಗಿಲ್ಲ. 10 ಏಕಾಂಕ ನಾಟಕಗಳು, 13 ಗೀತ ನಾಟಕಗಳು, 2 ಪೌರಾಣಿಕ ನಾಟಕಗಳು, 6 ಐತಿಹಾಸಿಕ ನಾಟಕಗಳು ಹಾಗೂ 22 ಸಾಮಾಜಿಕ ನಾಟಕಗಳು. ಸ್ಮೃತಿ ಪಟಲದಿಂದ ಹುಚ್ಚು ಮನಸ್ಸಿನ 10 ಮುಖಗಳು, ಕಾರಂತರು ರಚಿಸಿದ ಆತ್ಮಕಥನಗಳು, ಕಲಾವಿದ ಕೃಷ್ಣ ಹೆಬ್ಬಾರರು ಎಂಬ ಜೀವನ ಚರಿತ್ರೆಯನ್ನು ರಚಿಸಿದ್ದಾರೆ. ಸ್ನೇಹಿತರೆ, ಕಾರಂತರು ಯಾವೆಲ್ಲ ಕ್ಷೇತ್ರಗಳಲ್ಲಿ ಏನೆಲ್ಲ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಹೇಳ ಹೊರಟರೆ ಹಲವಾರು ವಿಷಯಗಳು ಬರುತ್ತವೆ. ಅವೆಲ್ಲವನ್ನು ಇಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೋಟದಲ್ಲಿ ಶಿವರಾಮ ಕಾರಂತರು ಇದ್ದಂತಹ ಮನೆಯನ್ನು ಈಗ ವಸ್ತು ಸಂಗ್ರಹಾಲಯವನ್ನಾಗಿ ಮಾಡಲಾಗಿದೆ. ಅದರಲ್ಲಿ ಕೋಟ ಶಿವರಾಮ ಕಾರಂತರ ಎಲ್ಲಾ ಕೃತಿಗಳು ರಂಗರಥ ಎಂಬ ವಸ್ತು ಸಂಗ್ರಹಾಲಯದಲ್ಲಿ ನೋಡಬಹುದು. ಇವರು ಕೇವಲ ಕನ್ನಡದಲ್ಲಿ ಮಾತ್ರ ಸಾಹಿತ್ಯ ರಚನೆ ಮಾಡಿಲ್ಲ, ಇಂಗ್ಲಿಷ್ ನಲ್ಲಿಯೂ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಶಿವರಾಮ ಕಾರಂತರಿಗೆ ಸಂದ ಪ್ರಶಸ್ತಿ ಹಾಗೂ ಪುರಸ್ಕಾರಗಳು 1923ರಲ್ಲಿ ಹಾಗೂ 1930ರಲ್ಲಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿ, 1959ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1966ರಲ್ಲಿ ಮೈಸೂರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1973ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಗೌರವ ಫೆಲೋಶಿಪ್, 1973ರಲ್ಲಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1978ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, 1990ರಲ್ಲಿ ಮಧ್ಯಪ್ರದೇಶದಿಂದ ತುಳಸಿ ಸಮ್ಮಾನ್ ಪ್ರಶಸ್ತಿ, 1992ರಲ್ಲಿ ಪಂಪ ಪ್ರಶಸ್ತಿ, 1981ರಲ್ಲಿ ಜಪಾನೀಸ್ ಡ್ಯಾನ್ಸ್ ಕ್ರಿಟಿಕ್ ಸೊಸೈಟಿ ಅವಾರ್ಡ್. ಸ್ನೇಹಿತರೆ, ಇದಾಗಿತ್ತು ಜೀವನದಲ್ಲಿ ಎಂದಿಗೂ ಕಲಿಕೆ ಎನ್ನುವುದು ನಿಲ್ಲಬಾರದು, ನಾವು ನಿರಂತರವಾಗಿ ಕಲಿಯುತ್ತಲೇ ಇರಬೇಕು ಎಂದು ತೋರಿಸಿಕೊಟ್ಟ ಶಿವರಾಮ ಕಾರಂತರ ಕುರಿತಾದ ಜೀವನಗಾಥೆ. ಇಂದಿನ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಂತಹ ಮಹಾನ್ ವ್ಯಕ್ತಿಗಳ ಪರಿಚಯವನ್ನು ತಿಳಿಯುವುದಕ್ಕಾಗಿ ತಪ್ಪದೆ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.